ನೋಡ್ರಿ, ಈ ಗಣಿತಗಳನ್ನು ಹಿಂಗೆ ನವೋದಯದಾಗ ಹಿಂಗೆ ಸೈನಿಕ್ ಸ್ಕೂಲ್ನೊಳಗೆ ಕೊಟ್ಟು ಬಿಡ್ತಾನೆ. ಇವುಗಳಲ್ಲಿ ಸತ್ಯವಾದ ವಾಕ್ಯ ಇದಾಗಿದೆ, ನಿಮಗಿದ್ರದ ಅರ್ಥ ಗುರ್ತಿದ್ರೆ ಹೊರತು ಡೀಪಾಗಿ ನೀವು ಸ್ಟಡಿ ಮಾಡಿದ್ರೆ ಮಾತ್ರ ಇದ್ರ ಉತ್ತರ ಹಾಕ್ಲಿಕ್ಕೆ ಬರ್ತವೆ. ಇದಕ್ಕೆ ಆಪ್ಷನ್ಸ್ ನೋಡೋದು 29A 28B ಹಿಂಗೆ ಹೇಳಿದಾರಲ್ಲ. ಇದನ್ನು ಸರಿಯಾಗಿ ನೀವು ತಿಳ್ಕೊಂಡಿದ್ರಿ, ಮಾನಗಳ ಬಗ್ಗೆ ನಿಮ್ಗೆ ಅರ್ಥ ಆಗಿತ್ತು ಅಂತಂದ್ರೆ ಇದ್ರ ಉತ್ತರ ನೀವು ಹೇಳಬಹುದು. ಆಮೇಲೆ ಈ ಗಣಿತಗಳಲ್ಲಿ ಏನು ಪ್ರಶ್ನೆ ಅದಲ್ಲ ಅದನ್ನು ಸರಿಯಾಗಿ ಓದ್ಕೋಬೇಕು. ಏನು ಹೇಳ್ಯಾನ, ಇವುಗಳಲ್ಲಿ ಸತ್ಯವಾದ ವಾಕ್ಯ ಇದಾಗಿದೆ, ಎಲ್ಲ ಸುಳ್ಳುವ ಒಂದು ಖರೆ ಅದ, ಅದನ್ನ ಅರ್ಥ ಮಾಡ್ಕೋಬೇಕು. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನು ಹೇಳ್ಯಾನ, ಇವುಗಳಲ್ಲಿ ಸತ್ಯವಾದ ವಾಕ್ಯ ಇದಾಗಿದೆ, ಉಳಿಕೆದೆಲ್ಲ ಸುಳ್ಳುವ ಒಂದು ಖರೆ ಅದ ಅಂತ ಹೇಳ್ತಾರ ಅವರು. ಹಿಂಗೆ ಪ್ರಶ್ನೆಯನ್ನ ಗಡಿಬಿಡಿ ಮಾಡಿ ಓದಬಾರ್ದು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವುಗಳಲ್ಲಿ ತಪ್ಪು ಹೇಳಿಕೆ ಅದ, ಎಲ್ಲ ಸರಿಯಾದ ಒಂದು ತಪ್ಪದ. ಇಲ್ಲಿ ಎಲ್ಲ ತಪ್ಪವ ಒಂದು ಸರಿ ಅದ, ಇಲ್ಲಿ ಏನಾಗ್ಯದ ಒಂದು ತಪ್ಪದ ಎಲ್ಲ ಸರಿಯವ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಗಣಿತಗಳನ್ನು ಹಾಕ್ರಿ. ಯಾರು ಉತ್ತರ ಹಾಕ್ತೀರಿ ನೋಡೋಣ. ಇದನ್ನು ನೋಡಿ, ಇದು ಲೀಟರ ಮಿಲ್ಲಿ ಲೀಟರ್ಕ ಕಿಲೋಗ್ರಾಮ್ಕ ಬಿಂದುದ ಮುಂದೆ 3 ಸ್ಥಾನ ಇರ್ತಾವ ಅನ್ನೋದು ಪರ್ಫೆಕ್ಟ್ ತಿಳ್ಕೊಂಡು ಬಿಡ್ಬೇಕು ನೀವು. ಕಿಲೋಗ್ರಾಮ ಮತ್ತು ಕಿಲೋಮೀಟರ, ಆಮೇಲೆ ಲೀಟರ, ಮುಂದೆ ಮೀಟರ್ಗೂ ಅದ. ಯಾಕಂದ್ರೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಅಲ್ಲಿನ ಮಾನಗಳು ನಿಮಗೆ 3 ಬರ್ತಾವ ಅಷ್ಟೇ. ಎಲ್ಲಿ 100 ಇರ್ತದೆ ಅಲ್ಲಿ ತನಕ ನಿಮಗೆ ನಡೀತದೆ ದಶಮಾಂಶ. ಆಮೇಲೆ 3 ಸ್ಥಾನಗಳು ಸ್ಟಾರ್ಟ್ ಆದಪ್ಪ ಅಂದ್ರೆ ಕಿಲೋಮೀಟರ, ಕಿಲೋಗ್ರಾಮ, ಲೀಟರ, ಕಿಲೋ ಲೀಟರ, ಆಮೇಲೆ ಲೀಟರ್. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಇದು ನ್ಯಾಚುರಲ್ ಕೋಚಿಂಗ್ ಕ್ಲಾಸ್, ಇದು ರೀಲ್ಸ್ ಅಲ್ಲ. ಪರ್ಫೆಕ್ಟಾಗಿ ನೋಡಿಕೊಂಡು ಟೈಮ್ ಸಾಕಷ್ಟು ತಗೋತದು. ಟೈಮ್ ತಗೊಂಡು ಆಮೇಲೆ ಅವನ್ನೆಲ್ಲ ನೀವು ಸ್ಟಡಿ ಮಾಡಿಕೊಂಡು ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಿ ನಿಂದಿಸ್ಬೇಕು ವಿಡಿಯೋಗಳನ್ನು, ಅವುಗಳನ್ನು ಬಿಡಿಸಿ ತೋರಿಸ್ಬೇಕು. ಆಮೇಲೆ ನಾ ಬಿಡಿಸಿದ್ದು ಕರೆಕ್ಟ್ ಇತ್ತಂದ್ರೆ ನಿಮ್ಗೆ ಎಷ್ಟು ಖುಷಿಯಾಗಿ ಕುಣಿದಾಡ್ತೀರಿ ನೀವು. ನೋಡ್ರಿ, ನೀವು ಎಷ್ಟು ಲಕ್ಷ ಕೊಟ್ಟು ಅಭ್ಯಾಸಗಳನ್ನು ನೋಡ್ತೀರಿ, ನಾ ಬಿಡಿಸಿದ್ದು ಉತ್ತರನೂ ಕರೆಕ್ಟ್ ಇರಬೇಕು. ನಿಮಗೆ ಎಷ್ಟು ಖುಷಿ ಆಗ್ತದೆ ಕೂತು ನೋಡು, ಪೇರೆಂಟ್ಸ್ಗೆ ಎಷ್ಟು ಖುಷಿ ಆಗ್ತದೆ. ಇದ್ರದ್ದು ರುಚಿ ಮೊದಲು ನೀವು ಅನುಭವಿಸ್ರಿ, ಆಮೇಲೆ ನಿಮ್ಗೆ ಗೊತ್ತಾಗ್ತದೆ. ಈಗ ನಿಮಗೆ ಇದು 8ನೇ ಅನುಕ್ರಮ ನಂಬರ್ ಅದ. ಇದು 8ನೇ ಅನುಕ್ರಮ ನಂಬರ್ದಾಗ ಎಷ್ಟನೇ ಲೆಕ್ಕಿದು? 34ನೇ ಲೆಕ್ಕದ. ಒಮ್ಮೊಮ್ಮೆ ಸೀರಿಯಲ್ ನಂಬರ್ ತಪ್ಪಿರ್ತಾವ, ಅದೇನು ವರಿ ಮಾಡಬೇಡ್ರಿ. ಇದು ಅನುಕ್ರಮ ನಂಬರ್ 8ರ 34ನೇ ಲೆಕ್ಕದ. ಇದು ಎಷ್ಟು ನಮೂನಿ ಕ್ವಾಲಿಟಿಗಳು ಬರ್ತಾವ, ಯಾವ ನಮೂನಿ ಉತ್ತರ ಕಂಡುಹಿಡಿಬೇಕು, ಹೆಂಗೆ ಸ್ಥಾನ ಬೆಲೆ ಹಾಕಿ ನಾವು ಕೂಡಿಸೋದು ಕಳಿದು ಮಾಡ್ಬೇಕು ಅನ್ನೋದು ಈ ಅನುಕ್ರಮ ನಂಬರ್ದಾಗ. ಇದು ಕಾಮನ್ ಸೆನ್ಸ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತಾರೆ. ಕಾಮನ್ ಸೆನ್ಸ್ ಇದು ಬರೀ ಕಾಮನ್ ಸೆನ್ಸ್ ವಿಚಾರ ಮಾಡ್ತಕ್ಕಂಥ ಗಣಿತಗಳು. ಇದು ಸರಳ ರೀತಿ ಪ್ರಕಾರ ಮಾಡೋದು, ಸೂತ್ರ ಹಚ್ಚಿ ಮಾಡುವ ಗಣಿತಗಳು ಇದರಲ್ಲಿ ಇರುವುದಿಲ್ಲ. ವಿತ್ ಥಿಂಕಿಂಗ್ ಪವರ್, ಮೆಂಟಲ್ ಎಬಿಲಿಟಿ, ಭಾಳ ವಿಚಾರ ಮಾಡಿ ಈ ಹುಡುಗನ ತಲೆ ಎದಕ್ಕೆ ಉತ್ತರ ಹಾಕ್ತಾನೆ, ಮೈಂಡ್ ಚೆಕ್ ಆಗೋದು ನಿಮ್ಮದು. ಅದಕ್ಕೆ ನೀವು ಲಕ್ಷ್ಯ ಕೊಟ್ಟಿದ್ದನ್ನು ನೋಡಿ ಹಾಕ್ರಿ, ನಾ ಬಂದು ತಿಳಿಸ್ತಾನೆ. ಈಗ ವಿಡಿಯೋ ಮ್ಯೂಟ್ ಮಾಡಿರಿ, ಮಾಡಿದಿಂದ ಹಾಕೋದಾತ ನನ್ನ ವಿಡಿಯೋ ಆನ್ ಮಾಡಿರಿ. ನಾನು ನೆಟ್ವರ್ಕ್ ನಿಂತ ಲೆಕ್ಚರ್ ಹೊಡೆದನು, ಸೈಡ್ ಸರ್ದನು. ಈಗ ನೀವು ಕರೆಕ್ಟಾಗಿ ಮಾಡಿ, ವಿಡಿಯೋ ಆನ್ ಮಾಡಿ. 27ನೇ ಪ್ರಶ್ನೆ, 1.5 ಲೀಟರ್ ಪ್ಲಸ್ 3.55 ಇವೆರಡು ಏನಾಗ್ತಾವೆ? ಪ್ಲಸ್ನಾಗ ಬರ್ತಾವ. ಇವೆರಡು ಮೈನಸ್ನಾಗ ಬರ್ತಾವೆ. ಪ್ಲಸ್ ಭಾಗ ಮೈನಸ್ ಭಾಗ 2 ಬರ್ತಾವೆ ನೋಡಿ. ಇದು ಪ್ಲಸ್ ಭಾಗ, ಇದು ಮೈನಸ್ ಭಾಗ. ಪ್ಲಸ್ ಭಾಗಗಳು 1.5 3 ಸ್ಥಾನ ಮಾಡ್ಕೊರಿ. ಬೇಕಾದಂಗ ಇದಕ್ಕೆ ಲೀಟರ್ ಅಂತ ಬರಿಬಹುದು. ಇದು ಇನ್ನೊಂದು ಏನದ 3.55 ನೋಡ್ರಿ ಹೆಂಗೆ ಹಚ್ತನು. ಇಲ್ಲಿ ಮುಂದೆ 0 ಹಚ್ಬೇಕು, ಇದಕ್ಕೆ ಲೀಟರ್ ಹಚ್ಚರಿ. ಇಲ್ಲಿ 2.5 ಅದಂದ್ರೆ ಮುಂದೆ 0 ಅದ ಅಂತ ತಿಳ್ಕೊಬೇಕು. ಇದರ ಪ್ಲಸ್ ಭಾಗ ತಗೋರಿ ನೋಡ್ರಿ, 5 ಲೀಟರ್ ಆಯ್ತು. ಇನ್ನು ಮೈನಸ್ ಭಾಗ ನೋಡ್ರಿ ಹೆಂಗ, 1.505 ಲೀಟರ್ ಅಂತ ಬರೀರಿ. ಇನ್ನು 2.008 ಲೀಟರ್ ಅಂತ ಬರೀರಿ. ಇದು ಮೈನಸ್ ಭಾಗನ ಕೂಡಿಸುವರಿ. 8 5 13 1 5 2 1 3.
ಯಾವುದು ದೊಡ್ಡದಾತು? ಪ್ಲಸ್ ದೊಡ್ಡದಾತು, ಮೈನಸ್ ಸಣ್ಣದಾತು, ದೊಡ್ಡದ್ರಾಗ ಸಣ್ಣದ ಕಳೀರಿ. 5.050 ಮೈನಸ್ 3.513. 10 3 ಆದ್ರೆ 7, ಕೆಲ ಬಂತು 1, 5ರಾಗ 2 ಆದ್ರೆ 3, ಆಮೇಲೆ 10ರಾಗ 5 ಆದ್ರೆ 5 ಬಿಂದು, 5ರಾಗ 4 ಆದ್ರೆ 1. 1.537. ಇದನ್ನ ಎರಡು ರೀತಿ ಒಳಗೆ ಬರಿಬೋದು. ಇದನ್ನು ಲೀಟರ್ ಬರಿಬೋದು. ಆಮೇಲೆ ಏನು ಕೊಟ್ಟ ಅನ್ನೋದು ಮೊದಲು ಪ್ರಶ್ನೆಗಳು ಉತ್ತರ ಹುಡುಕ್ಯಾಡಿ ನೋಡ್ರಿ. 1.537 ನೋಡ್ರಿ, ಎರಡವ ಉತ್ತರ 1.537. 1.537 ಅದು ಈಗ ಸದ್ಯ ಉತ್ತರ. ಯಾವ್ದು ಉತ್ತರ ಹಾಕ್ತೀರಿ ನೋಡ್ರಿ. ಇದನ್ನ ಮಿಲಿ ಲೀಟರ್ ಅಂತ ಬರೀಲಿಕ್ಕೆ ಬರೋದಿಲ್ಲ, ಯಾಕೆ ದಶಮಾಂಶ ಬಂದೋತಿದ್ದು. ಇದು ಲೀಟರ, ಇದು ಮಿಲಿ ಲೀಟರ್ ಭಾಗ, ಇದು ಮಿಲಿ ಲೀಟರ್ ಭಾಗ, ಇದು ಲೀಟರ್ ಭಾಗ ಅಂದಾಗ ಉತ್ತರ ಯಾವ್ದಾಗ್ತದೆ? ಇದು ನೋಡ್ರಿ, ಮಿಲಿ ಲೀಟರ್ ಅಲ್ಲ, ಇದನ್ನ ಸಪ್ರೇಟ್ ಮಾಡ್ಯಾರ. 1 ಲೀಟರ್ 537 ಮಿಲಿ ಲೀಟರ್ ನೋಡಿ. ಸಪ್ರೇಟ್ ಮಾಡಿ ಉತ್ತರ ಕೇಳ, ಉತ್ತರ ಸಂಖ್ಯೆ ಡಿ ಹಾಕ್ರಿ ಅಂತ ಪ್ರಶ್ನೆ ಇಲ್ಲ. ಇದಕ್ಕೆ ಮಿಲಿ ಇದು ನೋಡ್ರಿ, ಇಲ್ಲಿ ತನಕ ಚೆಕ್ ಆಗ್ತದ ತಲೆ ನಿಮ್ಮದು ನೋಡ್ರಿ. ವಿಚಾರ ಮಾಡಿ ನೋಡ್ರಿ, ಎಲ್ಲಿ ತನಕ ತಲೆ ಚೆಕ್ ಮಾಡ್ತಾರ ಅನ್ನೋದು ಅರ್ಥ ಮಾಡ್ಕೊರಿ ನೀವು ಮೊದಲು. ಅಂದರೆ ತಿಳಿತದ ನಿಮಗೆ. ಹಂಗ ಸುಮ್ಮಲ್ಲದು. ಮತ್ತೆ ಮೈಂಡ್ ಚೆಕ್ ಆಗೋದು ಹೆಂಗ ನೋಡ್ರಿ. ಉತ್ತರನೇ ಬಂದ್ಬಿಟ್ಟದ ನಿಮ್ಗೆ ಈಗ. 1.537 ಅದ, ಇಲ್ಲಿಯೂ ಅದ, ಇಲ್ಲಿಯೂ ಅದ. ಇದನ್ನು ಹಾಕಿದರೆ ರಾಂಗ್. ಯಾಕಂದ್ರೆ ಇಲ್ಲಿ ದಶಮಾಂಶ ಕೊಟ್ಟ ಕಡ್ಡಾಯವಾಗಿ ಲೀಟರ್ ಅಂತ ಬರಿಬೇಕಾಗ್ತದ್ದು. ಇಲ್ಲಿ ದಶಮಾಂಶ ಕೊಟ್ಟಿಲ್ಲ ಅಂದ್ರೆ 1 ಲೀಟರ್ ಬೇರೆ ಬರ್ದಾನ, 537 ಮಿಲಿ ಲೀಟರ್ ಬೇರೆ ಬರ್ದಾನ. ಇದೇ ಉತ್ತರ ಕರೆಕ್ಟ್ ಆಗ್ತದೆ. ಯಾಕಂದ್ರೆ ಇದು ಒಡೆದವ. ಏನು ಒಡೆದ? ಬಿಂದು ಚಿಕ್ಕಿಂದ ಲೀಟರ್ ಮಾಡಿದ, ಬಿಂದು ಮುಂದಿನ ದಶಮಾಂಶ ತೆಗೆದು 537 ಮಿಲಿ ಲೀಟರ್ ಮಾಡಿದ. ಉತ್ತರ ಸಂಖ್ಯೆ ಡಿ. ನೋಡ್ರಿ ಹೆಂಗವಲ್ಲ. ಪ್ರತಿಯೊಂದಕ್ಕೂ ನಾ ಹೇಳಿನಲ್ಲ, ಮೆಂಟಲ್ ಎಬಿಲಿಟಿ ಲೆಕ್ಕ ಇರ್ತಾವ. ಭಾಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. 100% ಗಣಿತದ ನವೋದಯ ಆತೆ ನಿಮ್ಮದು. ಏನು ಬರೆದಿಟ್ಟವ್ರು ನೀವು ಎಲ್ಲ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತೀನಿ. ನವೋದಯದಾಗ ಕಲ್ತವ್ರು ದೊಡ್ಡ ಅಧಿಕಾರಿ ಆಗೋದು ಬರಬೇಕು ಬೇಡ. ನವೋದಯ ಅಭ್ಯಾಸ ಕಲ್ತು ನೋಡ್ರಿ, ಮುಂದೆ ನೀವು ಹೊರಗಡೆ ಸಹಿತ ನೀವು ಬ್ಯಾಂಕಿನ ಪರೀಕ್ಷೆ ಕಟ್ಟಿ ನೋಡ್ರಿ, ಪಾಸ್ ಆಗಿ ಬಿಡ್ತೀರಿ. ಇವುಗಳಲ್ಲಿ ಸತ್ಯವಾದ ವಾಕ್ಯ ಇದಾಗಿದೆ. ನೀರನ್ನು ಕಿಗ್ರಾಮದಲ್ಲಿ ಅಳೆಯುತ್ತಾರೆ. ಈಗ ಲೀಟರ್ ಮೊದಲು ಅಳೀತಿದ್ದೀರಿ, ಈಗ ಲೀಟರ್ದಾಗ ಅಳಿತಾರೆ, ಕಿಗ್ರಾಮದಾಗಿಲ್ಲ ಅದು. ನೋಡ್ರಿ, 500 ml, 250 ml, 100 ml ಮಿಲಿ ಲೀಟರ್ದಾಗ ಅಳಿತಾರೆ ನೀರನ್ನು. ಅದು ತಪ್ಪು. ನೀರನ್ನು ಕಿಗ್ರಾಮದಲ್ಲಿ ಅಳೆಯುತ್ತಾರೆ, ತಪ್ಪು. ಕೊಬ್ಬರಿ ಎಣ್ಣೆಯನ್ನು ಕಿಲೋಮೀಟರ್ದಲ್ಲಿ ಅಳೆಯುತ್ತಾರೆ, ತಪ್ಪು. ಬೆಲ್ಲವನ್ನು ಲೀಟರ್ನಲ್ಲಿ ಅಳೆಯುತ್ತಾರೆ, ತಪ್ಪು. ಕಿಲೋಗ್ರಾಮ್ದಾಗ ಅಳಿತಾರೆ. ಆಮೇಲೆ ಕೊಬ್ಬರಿ ಎಣ್ಣೆಯನ್ನ ಮಿಲಿ ಲೀಟರ್, ml, ಮಿಲಿ ಲೀಟರ್, 1 ಲೀಟರ್ ಅದನ್ನ ಕಿಲೋಮೀಟರ್ದಾಗ ಎಣ್ಣೆಯನ್ನು ಅಳೆಯಂಗಿಲ್ಲ. ಬೆಲ್ಲವನ್ನು ಲೀಟರ್ದಾಗಂತೂ ಅಳಿಯೋದಿಲ್ಲ, ಕಿಲೋಗ್ರಾಮ್. ಎದರಾಗ ಅಳಿತಾರ ಅನ್ನೋದು ಸಹಿತ ತಿಳಿಸಿ ಹೇಳ್ತಾನೆ ನಾನು ನಿಮ್ಮ. ಎದರಾಗ ಅಳಿತಾರ? ನೀರನ್ನು ಮಿಲಿ ಲೀಟರ್ದಾಗ ಅಳಿತಾರ. ಯಾಕ? ಈಗ ವಾಟರ್ ಬಾಟ್ಲ್ ಬಂದವಲ್ಲ, ಈಗ ಒಂದು ಸ್ವಲ್ಪ ಪ್ರೂಫ್ ಅದು, ಮೊದ್ಲು ಇದ್ದಿದ್ದಿಲ್ಲ ಅವು. ಆಮೇಲೆ ಎರಡನೇದೇನು? ಕೊಬ್ಬರಿ ಎಣ್ಣೆಯನ್ನು ಕಿಲೋಮೀಟರ್ದಲ್ಲಿ ಅಳಿತಾರ, ತಪ್ಪದ. ಲೀಟರ್ದಾಗ ಅಳಿತಾರ. 500 ml, 200 ml, 100 ml ಹೆಚ್ಚು ಮಿಲಿ ಲೀಟರ್ದಾಗ ದ್ರವ ರೂಪವನ್ನು ಅಳಿತಾರೆ. ಬೆಲ್ಲವನ್ನು ಲೀಟರ್ದಲ್ಲಿ ಅಳೆಯುತ್ತಾರೆ, ತಪ್ಪ. ಕಿಗ್ರಾಮದಲ್ಲಿ, ಆಮೇಲೆ ಕಿಲೋಗ್ರಾಮದಲ್ಲಿ, ಕ್ವಿಂಟಲ್ದಲ್ಲಿ, ಟನ್ನದಲ್ಲಿ ಅಳಿತಾರೆ. ಯಾಕ? ಘನವಸ್ತು. ಸೀಮೆ ಎಣ್ಣೆಯನ್ನು ಲೀಟರ್ನಲ್ಲಿ ಅಳೆಯುತ್ತಾರೆ, 100% ಕರೆಕ್ಟ್. ಲೀಟರ್ದಾಗ ಅಳಿತಾರೆ. ನೋಡಿ, ಇವುಗಳಲ್ಲಿ ತಪ್ಪು ಹೇಳಿಕೆ ಇದಾಗಿದೆ, ತಪ್ಪದ. ಸ್ವಲ್ಪ ವಿಚಾರ ಮಾಡಿ. 1 ಲೀಟರ್ ಅಂದ್ರೆ 1000 ಮಿಲಿ ಲೀಟರ್ ಕರೆಕ್ಟ್. 1000 ಮಿಲಿ 1 ಲೀಟರ್ = 1000 ಮಿಲಿ ಲೀಟರ್. 1 ಲೀಟರ್ ಕಟ್ಕೊ 100 ಮಿಲಿ ಲೀಟರ್. ಇದು ತಪ್ಪು. ಪ್ರಾರಂಭದಾಗೆ ತಪ್ಪದ. ಇನ್ನು ತಳಗಿನ ತಿದ್ದುಕೋಬೇಕು, ತಿಳಿಸಿ ಹೇಳ್ಬೇಕು. ನಾ ಈಗ ಇದು ತಪ್ಪದ, ಇದಕ್ಕೆ ಉತ್ತರ ಹಾಕಿ ಬಿಡ್ರಿ ಅಂತಂದ್ರೆ ಹಾಕ್ರಿ, ಬೇಡ ಅನ್ನೋದಿಲ್ಲ. ಈ ತಪ್ಪು
100% ತಪ್ಪು. 1 ಲೀಟರ್ = 1000 ಮಿಲಿ ಲೀಟರ್ ಕರೆಕ್ಟು. 1 ಕಿಲೋ ಲೀಟರ್ ಅಂದ್ರೆ 1 ಕಿಲೋ ಲೀಟರ್ ಅಂದ್ರೆ 1000 ಲೀಟರ್ ಅಂದ್ರೆ 1 ಕಿಲೋ ಲೀಟರ್. ಕೀಲಿ ದೊಡ್ಡ ಮಾನ, ಅತಿ ದೊಡ್ಡ ಮಾನ ಇದು. ಕಿಲೋಮೀಟರ್ ಇದ್ದಂಗೆ ಇದು. ಉದ್ದಳತೆದಾಗ ಕಿಲೋಮೀಟರ್ ಆಗ್ತದ, ತೂಕದಾಗ ಕಿಗ್ರಾಮ್ ಆಗ್ತದ. ಆಮೇಲೆ ಇದು ಕಿಲೋ ಲೀಟರ್ ಅಂದ್ರೆ ಇದು ಎದ್ರಾಗ ಬರ್ತದ? ದ್ರವದಾಗ ಬರ್ತದ. 1,1000 ಲೀಟರ್ ಅಂದ್ರೆ 1 ಕಿಲೋ ಲೀಟರ್. ಇದು ಕರೆಕ್ಟ್. ಇಲ್ಲಿ 10 ಲೀಟರ್ ಬರೋಬ್ಬರಿ ಏನು? 1 ಲೀಟರ್ ಬರೋಬ್ಬರಿ 1000 ಮಿಲಿ ಲೀಟರ್. 10 ಲೀಟರ್ ಬರೋಬ್ಬರಿ 10,000 ಮಿಲಿ ಲೀಟರ್. ಇದು ಕರೆಕ್ಟ್, ಇದು ಕರೆಕ್ಟ್, ಇದು ಕರೆಕ್ಟ್, ಇದು ತಪ್ಪು. ಆದ್ದರಿಂದ ಉತ್ತರ ನಾ ಹೇಳಿದ್ದು ನಿಮಗೆ ತಿಳಿದೋದಂತ ತಿಳ್ಕೊಳ್ಳೋದು. ಮತ್ತೊಂದ್ಸಲ ನಾ ತಿಳಿಸಿ ಹೇಳಿದ್ದನ್ನು ರಿಪೀಟ್ ನೀವು ಚೆಕ್ ಮಾಡಿ ನೋಡ್ರಿ, ಚೆಕ್ ಮಾಡ್ಕೊರಿ. ಮಾನಗಳನ್ನು ಭಾಳ ಇಂಪಾರ್ಟೆಂಟ್ ಅದ. ಇದು ಪೇಪರ್ ಇದು ಈ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಅದ. ಎಲ್ಲರೂ ಕಾಳಜಿಪೂರ್ವಕವಾಗಿ ಬರ್ಕೋರಿ. ವಿಡಿಯೋಗಳನ್ನು ಪದೇ ಪದೇ ನೋಡ್ರಿ. ಇದರನ್ನು ನೀವು ಭಾಳ ಬೀಳ್ತಾವೆ ಗಣಿತಗಳು. ಹುಷಾರಿ.